ಪುರಾಣಗಳ ಪ್ರಕಾರ ತಿರುವಣ್ಣಾಮಲೆ ಅರುಣಾಚಲೇಶ್ವರನಿಗೆ ಮಾಡುವ ಪ್ರದಕ್ಷಿಣೆಯು ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳಲು ಇರುವ ಏಕೈಕ ಮಾರ್ಗವೆಂದು ತಿಳಿಸಲಾಗಿದೆ. ಜೊತೆಗೆ ಪುರಾಣದಲ್ಲಿ ಸಾಕ್ಷಾತ್ ಈಶ್ವರನು ಗೌತಮ ಮಹರ್ಷಿಗೆ ಹೀಗೆ ತಿಳಿಸಿದ್ದಾರೆ ಎಂಬ ಉಲ್ಲೇಖವಿದೆ. ಇಲ್ಲಿ ಬೆಟ್ಟದ ರೂಪದಲ್ಲಿ ನಾನು ತೇಜೋಲಿಂಗವಾಗಿ ನೆಲೆಸಿದ್ದೇನೆ. ನನ್ನ ಸುತ್ತ ಪ್ರದಕ್ಷಿಣೆ ಮಾಡುವ ಭಕ್ತರ ಮೊದಲ ಹೆಜ್ಜೆಯಲ್ಲಿ ಅವರ ಮಾನಸಿಕ ಪಾಪಗಳನ್ನು ದೂರ ಮಾಡುತ್ತೇನೆ. ಭಕ್ತರ ಎರಡನೆಯ ಹೆಜ್ಜೆಯಲ್ಲಿ ಮಾತಿನ ಮೂಲಕ ಮಾಡಿದ ಪಾಪಗಳನ್ನು, ಮೂರನೆಯ ಹೆಜ್ಜೆಯಲ್ಲಿ ಶರೀರದಿಂದ ಮಾಡಿದ ಪಾಪಗಳನ್ನು ದೂರ ಮಾಡುತ್ತೇನೆ. ಕೇವಲ ಒಂದೇ ಒಂದು ಸಲ ಆಲೋಚನೆ ಮಾಡಿ ಒಂದೊಂದು ಹೆಜ್ಜೆಗಳು ಒಂದೊಂದು ವಿಧವಾದ ಪಾಪಗಳನ್ನು ದೂರ ಮಾಡುತ್ತವೆ. ಇನ್ನು 14 ಕಿಲೋಮೀಟರ್ಗಳ ಕಾಲ್ನಡಿಗೆಯ ಯಾತ್ರೆಯು ಎಷ್ಟು ಫಲವನ್ನ ನೀಡುತ್ತದೆ, ಎಷ್ಟು ಪುಣ್ಯಕರವಾದದ್ದೆಂದು ರಮಣ ಮಹರ್ಷಿಗಳು ಈ ಕ್ಷೇತ್ರದಲ್ಲಿ ಮಾಡುವ ಗಿರಿ ಪ್ರದಕ್ಷಿಣೆಯನ್ನು ಒಂದು ದೊಡ್ಡ ತಪಸ್ಸು ಎಂದು ಹೇಳಿದ್ದಾರೆ. ಇಲ್ಲಿ ಬರುವ ಭಕ್ತರು ಇಲ್ಲಿ ಮಾಡುವ ಗಿರಿ ಪ್ರದಕ್ಷಿಣೆಯಿಂದ ತಮ್ಮ ನಿಜ ಜೀವನದಲ್ಲಿ ಶಿವನು ಮಾಡಿದ ಅನೇಕ ವಿಸ್ಮಯಗಳನ್ನು ನೋಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಪ್ರಖ್ಯಾತಿ ಹೊಂದಿರುವ ತಿರುವಣ್ಣಾಮಲೆ ಕ್ಷೇತ್ರವು ಈ ಕಾಲದಲ್ಲಿಯೇ ಪ್ರಖ್ಯಾತಿಯನ್ನು ಹೊಂದಬೇಕು ಎಂಬುದು ಶಿವನ ಇಚ್ಛೆ ಇರಬಹುದು. ಇನ್ನು ಎರಡನೆಯದಾಗಿ ತಿರುವಣ್ಣಾಮಲೆ ಗಿರಿ ಪ್ರದಕ್ಷಿಣೆಯಿಂದ ನಡೆಯುವಂತಹ ಅದ್ಭುತ ಯಾವುದೆಂದರೆ ಅಷ್ಟ ದಿಕ್ಪಾಲಕರ ಅನುಗ್ರಹದ ಜೊತೆಗೆ ಅಷ್ಟಲಿಂಗಗಳ ಬಲ. ಗಿರಿ ಪ್ರದಕ್ಷಿಣೆ ಎಂದರೆ ಕೇವಲ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಬರುವುದಲ್ಲ, ಅದು ಇಡೀ ವಿಶ್ವವನ್ನೇ ನಡೆಸುವಂತಹ 8 ದಿಕ್ಕುಗಳ ಅಧಿಪತಿಗಳಾದ ಅಷ್ಟ ದಿಕ್ಪಾಲಕರ ಸುತ್ತ ಬರುವ ವಿಶೇಷ ಪ್ರದಕ್ಷಿಣೆಯಾಗಿದೆ. ಗಿರಿ ಪ್ರದಕ್ಷಿಣೆ ಮಾಡುವಾಗ 8 ದಿಕ್ಕುಗಳಿಗೂ ಸಮವಾಗಿ 8 ಲಿಂಗಗಳಿವೆ. ಪೂರ್ವ ದಿಕ್ಕಿನಲ್ಲಿ ಇಂದ್ರಲಿಂಗವಿದ್ದರೆ, ಆಗ್ನೇಯದಲ್ಲಿ ಅಗ್ನಿಲಿಂಗ, ದಕ್ಷಿಣದಲ್ಲಿ ಯಮಲಿಂಗ, ನೈಋತ್ಯದಲ್ಲಿ ನೈಋತಿಲಿಂಗ, ಪಶ್ಚಿಮದಲ್ಲಿ ವರುಣಲಿಂಗ, ವಾಯುವ್ಯದಲ್ಲಿ ವಾಯುಲಿಂಗ, ಉತ್ತರದಲ್ಲಿ ಕುಬೇರಲಿಂಗ, ಈಶಾನ್ಯದಲ್ಲಿ ಈಶಾನ್ಯಲಿಂಗ. ಈ ಅಷ್ಟಲಿಂಗಗಳ ದರ್ಶನ ಕೇವಲ ಪುಣ್ಯಕ್ಕಾಗಿ ಮಾತ್ರವಲ್ಲ, ಒಂದೊಂದು ಲಿಂಗವು ಒಂದೊಂದು ಶಕ್ತಿಯನ್ನ ನೀಡುತ್ತದೆ. ಉದಾಹರಣೆಗೆ ಐಶ್ವರ್ಯ ಬೇಕೆಂದರೆ ಕುಬೇರಲಿಂಗದ ದರ್ಶನವನ್ನ ಮಾಡಬೇಕು. ಅಪಮೃತ್ಯು ದೋಷಗಳು ಇದ್ದವರು ಮೃತ್ಯುವನ್ನು ಗೆಲ್ಲಬೇಕೆಂದರೆ ಯಮಲಿಂಗದ ದರ್ಶನ ಮಾಡಿಕೊಳ್ಬೇಕು. ಅಗ್ನಿಲಿಂಗದ ದರ್ಶನ ಮಾಡಿದರೆ ಜ್ಞಾನ, ಶಕ್ತಿ, ಧೈರ್ಯ ವೃದ್ಧಿಯಾಗುತ್ತದೆ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಕೇವಲ ಪ್ರದಕ್ಷಿಣೆಯ ಫಲವಷ್ಟೇ ಅಲ್ಲದೆ ಅಷ್ಟ ದಿಕ್ಪಾಲಕರುಗಳ ಶಕ್ತಿ ಹಾಗೂ ಅನುಗ್ರಹವನ್ನು ಖಂಡಿತವಾಗಿಯೂ ಪಡೆಯುತ್ತೀರಿ. ಅಷ್ಟಲಿಂಗಗಳ ಕೃಪೆಯನ್ನು ನೇರವಾಗಿ ಪಡೆಯುತ್ತೀರಿ. ಆದ್ದರಿಂದಲೇ ಇಲ್ಲಿ ಪ್ರದಕ್ಷಿಣೆ ಮಾಡಿ ಹೋದವರಿಗೆ ತಮ್ಮ ಸುತ್ತ ಒಂದು ವಿಶೇಷ ದೈವಶಕ್ತಿಯ ರಕ್ಷಾ ಕವಚ ಸಿಕ್ಕಿದಂತೆ ಅನುಭವವಾಗುತ್ತದೆ.